ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ವ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಏನು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ನಿಮಗೆಲ್ಲರಿಗೂ. ಸೊ ವಿಡಿಯೋ ಸ್ಟಾರ್ಟಿಂಗ್ನಲ್ಲೇ ಏನೋ ಪದಾರ್ಥ ಅಂದರೆ ತಿಂಡಿನ ಮಾಡ್ತಾಯಿದ್ದೀನಿ. ಹೌದು, ನಮ್ಮಮ್ಮ ನಾಳೆ ಊರಿಗೆ ಹೋಗ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಮ್ಮ ಅಕ್ಕಗೆ ಏನಾದರೂ ಮಾಡಿಕೊಡೋಣ. ಅವಳು ಆ್ಯಕ್ಚುಲಿ ನಾನು ಈ ಕರ್ಜಿಕಾಯಿ ಮಾಡೋದು ಅವಳಿಗೆ ತುಂಬ ಇಷ್ಟ. ಸೊ ಹಾಗಾಗಿ ಮಾಡಿಕೊಡೋಣ ಅಂತ ಮಾಡ್ತಾಯಿದ್ದೀನಿ. ಬಟ್ ನಾನು ಮಾಡ್ತಿರುವಂತಹ ಟೈಮಿಂಗ್ಸ್ ನೀವೇನಾದ್ರು ನೋಡಿಬಿಟ್ರೆ ನಕ್ಬಿಡ್ತೀರಾ. 1:30 ರಾತ್ರಿಲಿ ನಾನು ಈ ತಿಂಡಿಗಳನ್ನ ಮಾಡ್ತಾಯಿದ್ದೀನಿ. ಬೆಳಗಿಂದ ಸಂಜೆವರೆಗೂ ಕೆಲಸಗಳೇ ಆಗೋಯ್ತು. ನೈಟ್ ಒಂದು 10 ಗಂಟೆಗಾದರೂ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದರೆ ಮಕ್ಕಳೆಲ್ಲ ನಾನು ಮಲಗಲ್ಲ. ಸೊ ಹಾಗಾಗಿ ಅವರು ಇಬ್ಬರಲ್ಲಿ ಒಬ್ಬರಾದರೂ ಮಲ್ಕೊಂಡ್ರೆ ನನ್ನ ಕೆಲಸಗಳಿಗೆ ಸ್ವಲ್ಪ ಯಶಸ್ಸು ಸಿಗುತ್ತೆ ಅಂತ ನಾನು. ಆದರೆ ಇಬ್ಬರೂ ಮಲಗಲಿಲ್ಲ. ನನ್ನ ಜೊತೆನೇ 1:30ವರೆಗೂ ಅವರು ಎದ್ದಿದ್ರು. ಅವಳು ಸ್ವಲ್ಪ ಪರವಾಗಿಲ್ಲ, ಒಂದು ಕಡೆ ಕೂತ್ಕೊತಾಳೆ. ಬಟ್ ಅವನಂತೂ ಹಿಂದೆನೇ ಓಡಾಡ್ತಿರ್ತಾನೆ. ಹಾಗೆ ನಾನು ಮಾಡೋ ಅಷ್ಟರಲ್ಲಿ 1:30 ಆಗೋಯಿತು. ನೆಕ್ಸ್ಟ್ ಡೇನೇ ನೀವು ಕೇಳ್ಬೋದು ಸ್ವಲ್ಪ ಬೇಗನೆ ಮಾಡಿ ಇಡ್ಬೋದಿತ್ತಲ್ವ ಅಂತ. ಸೊ ಬೇಗ ಮಾಡೋಕ್ಕೆ ಆಗಲೇ ಇಲ್ಲ. ಯಾಕಂದರೆ ನಮಗೂ ಸ್ವಲ್ಪ ಕೋಲ್ಡು ಕಾಫು ಆ ಥರ ಆಗಿತ್ತು. ಹಾಗೆ ಮಗನಿಗೆ ಟೆಸ್ಟು ಇದ್ದೇ ಇರುತ್ತಲ್ಲ ರೆಗ್ಯುಲರಾಗಿ ಅವ್ರಿಗೆ ಟೆಸ್ಟು, ಪ್ರಾಜೆಕ್ಟ್ಸ್ಗಳು, ಅದು ಇದು ಏನೇನೋ. ಹಾಗೆ ಅಮ್ಮ ಬೇರೆ ಇದ್ದರು. ಅಮ್ಮಂದು ವರ್ಕ್ಸು, ಮನೆಯಲ್ಲಿ ಆಫೀಸ್ ಕೆಲಸ ಎಲ್ಲ ಸೇರಿ ನನಗೆ ಟೈಮೇ ಆಗಿರಲಿಲ್ಲ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ನೋ ಥರ ನಂದು ಹಿಂದಿನ ದಿನದ್ದೇ ಕೆಲಸ ಆಗೋಗ್ಬಿಡ್ತು. ಸೊ ಮಾಡಲೇಬೇಕಾ, ತಂದು ಕೊಡ್ಬೋದಿತ್ತಲ್ವ ಅಂತ ಅನ್ಬೋದು. ನನಗೂ ಸ್ವಲ್ಪ ಪ್ರಾಕ್ಟೀಸ್ ಆದಂಗೆ ಆಗುತ್ತೆ. ಯಾಕೆಂದರೆ ನೆಕ್ಸ್ಟ್ ಹಬ್ಬಗಳು ಬರ್ತಾ ಇದೆ. ವರಮಹಾಲಕ್ಷ್ಮಿ ಆಗಿರ್ಬೋದು, ಗಣೇಶ ಹಬ್ಬ ಆಗಿರ್ಬೋದು, ಹಾಗೆ ಮಹಾಲಯ ಅಮಾವಾಸ್ಯೆ, ಈ ರೀತಿಯಾದ ಹಬ್ಬಗಳಿಗೆ ನಾವು ಕೈಯಲ್ಲೇ ಮಾಡಬೇಕು. ಸೊ ಹಾಗಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಟ್ರೈ ಮಾಡಿ, ಹೋಮ್ಲಿ ಫುಡ್ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಮದುವೆ ಆದಾಗಿಂದ ಇಲ್ಲಿವರೆಗೂ ನಾನೇ ಸ್ವತಃ ಮೊದಲನೇ ಸಲ ಇದನ್ನು ಮಾಡ್ತಾ ಇರೋದು. ಯಾರೋ ಹೇಳಿದೆ. ಸೊ ಖುಷಿ ಒಂಥರ. ಎಷ್ಟೊತ್ತೇ ಆದರೂ ನನ್ನ ಕೈಯಾರೆ ನಾನೇ ಮಾಡಿ ಕೊಟ್ಟರೆ ನನಗೆ ಏನೋ ನೆಮ್ಮದಿ ಅನ್ನೋದು. ಹಾಗೆ ನಾನು ಇಷ್ಟೆಲ್ಲ ಶ್ರಮ ಹಾಕಿ ಮಾಡಿದ್ದಕ್ಕೆ ಯಾರು ಹೊಗಳಕ್ಕೆ ಬರುತ್ತಲ್ಲ, ಆವಾಗ ನನಗೆ ತುಂಬ ಖುಷಿಯಾಗುತ್ತೆ. ಸೊ ಆ ಥರ ಹೊಗಳಕ್ಕೆ ನನಗೆ ಈ ಒಂದು ತಿಂಡಿಗಳಲ್ಲಿ ಸಿಕ್ತು. ಯಾಕೆ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನಾನೇ ಅಂದ್ಕೊಂಡಿರಲಿಲ್ಲ ಎಷ್ಟು ಪರ್ಫೆಕ್ಟ್ ಆ್ಯಂಡ್ ಕ್ಲೀನಾಗಿ ಬರುತ್ತೆ ಅಂತ. ತುಂಬ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಚೆನ್ನಾಗಿ ಬಂದಿತ್ತು. ಬೇಕ್ರಿಗಿನ್ನ ಸಖತ್ತಾಗಿ ಬಂದಿತ್ತು. ಹಾಗೆ ಈ ರೆಸಿಪಿಗಳನ್ನೆಲ್ಲ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತೆ ಮಾಡ್ತೀನಿ, ಆವಾಗ ನಿಮಗೆ ತೋರಿಸ್ತೀನಿ. ಈಗ ನೈಟ್ ಆಗೋಗ್ಬಿಟ್ಟಿತ್ತು, ಲೇಟ್ ಆಗಿತ್ತು, ತುಂಬ ಹೆವಿ ವರ್ಕ್ ಆಗಿರೋದ್ರಿಂದ. ಹಾಗೆ ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕ್ಲೀನಿಂಗ್ ಬೇರೆ ಮಾಡ್ಕೋಬೇಕು. ಸೊ ಹಾಗಾಗಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ನೆಕ್ಸ್ಟ್ ವ್ಲಾಗ್ಗಳೆಲ್ಲ ನಿಮಗೆ ಕ್ಲೀನಿಂಗ್ ವ್ಲಾಗ್ಗೆ ಬರ್ಬೋದು. ತುಂಬ ಮೋಟಿವೇಟ್ ಆಗಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲರಿಗೂ ತುಂಬ ಜನಕ್ಕೆ ಇಷ್ಟ ನನ್ನ ವ್ಲಾಗ್ಸು. ಹಾಗೆ ಕ್ಲೀನಿಂಗ್ ವ್ಲಾಗ್ಸ್ ಮಾಡಿ ಅಂತ ಅಂತಾರೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸ್ ಎಲ್ಲ ಕ್ಲೀನಿಂಗ್ ವ್ಲಾಗ್ಸ್ ಆಗೇ ಇರುತ್ತೆ. ಎಲ್ಲರ ಮನೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಹೇಗೆಲ್ಲ ನಡೀತಾ ಇದೆ ಅನ್ನೋದನ್ನ ಹೇಳಿ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮೇನ್ ಏನಕ್ಕೆ ಇಷ್ಟು ಬೇಗ ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅಂತ ಅಂದರೆ, ನಮ್ಮ ಅಕ್ಕ ಅವಳು ಪ್ರೆಗ್ನೆಂಟ್ ಇರೋದ್ರಿಂದ ಸೊ ಸೀಮಂತ ಎಲ್ಲ ಅವ್ರ ಕಡೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಸೊ ಸೀಮಂತ ಪ್ರಿಪ್ರೇಷನ್ ಆಗಿರ್ಬೋದು, ಅದಕ್ಕೆ ನಾನು ತುಂಬ ಬೇಗನೆ ಹೋಗಬೇಕು ಅಲ್ಲಿಗೆ. ಅದಾದಮೇಲೆ ಮಗು ಏನಾರು ಆಯಿತು ಅಂತ ಅಂದರೆ ಅಲ್ಲಿ ಸ್ವಲ್ಪ ದಿನ ಇರಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ಇವಾಗಲೇ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಮಾಡಿಕೊಟ್ಟೋದ್ರೆ ಆವಾಗ ಹಬ್ಬ ಎಲ್ಲ ಇರುತ್ತೆ, ಹಬ್ಬ ಮಾಡಿಬಿಟ್ಟು ಇಮಿಡಿಯೇಟ್ ಹೋಗ್ಬೋದು ಅನ್ನೋ ಒಂದು ಕಾರಣಕ್ಕಷ್ಟೇ. ಸೊ ಹಾಗೆ ನಮ್ಮ ಮನೆ ಫಾರ್ಮ್ ಹೌಸ್ ಗೃಹ ಪ್ರವೇಶನೂ ಹತ್ತಿರ ಬಂತು. ಮೇ ಬಿ ನವೆಂಬರ್ ಡಿಸೆಂಬರಲ್ಲಿ ಮಾಡ್ಬೋದು. ಸೊ ಅದಕ್ಕೂ ಸ್ವಲ್ಪ ಪ್ರಿಪ್ರೇಷನ್ಸ್ಗಳನ್ನ ಮಾಡ್ಕೋಬೇಕು. ನಿಮಗೆ ಗೊತ್ತೇ ಇದೆ ಗೃಹ ಪ್ರವೇಶ ಅಂದರೆ ಎಷ್ಟೆಲ್ಲ ಕೆಲಸ ಇರುತ್ತೆ ಅಂತ. ಅದೆಲ್ಲ ಪ್ರಿಪ್ರೇಷನ್ಸ್ ಆಗಿರ್ಬೋದು. ಹಾಗೆ ಇಲ್ಲಿ ಸೀಮಂತಕ್ಕೆ ಬ್ಲೌಸ್ ಹೊಲ್ಸ್ಕೊಳ್ಳೋದಾಗಿರ್ಬೋದು, ಕ್ಲಾತ್ ಮ್ಯಾಚಿಂಗ್ ಇರ್ಬೋದು, ಹಾಗೆ ಅವಳಿಗೆ ಏನೇನು ಮಾಡ್ಕೋಬೇಕು, ಹಾಗೆ ಹಾಸ್ಪಿಟಲ್ ಬ್ಯಾಗ್ಸ್ಗಳು ಅವಳಿಗೆ ಏನೇನು ರೆಡಿ ಮಾಡ್ಕೋಬೇಕು ಅದೆಲ್ಲ ಹೇಳ್ಕೊಡ್ಬೇಕಲ್ಲ. ಸೊ ಹಾಗಾಗಿ ನಾನು ಬ್ಯುಸಿ ಇರ್ತೀನಿ ಇನ್ನು ಮುಂದೆ. ಹಾಗೆ ನನ್ನ ಮಗನ ಸ್ಟಡೀಸ್ ಕೂಡ ಸ್ವಲ್ಪ ಇದೆ. ಹಾಗಾಗಿ ನಾನು ಸ್ವಲ್ಪ ಬ್ಯುಸಿ ಇರೋ ಕಾರಣದಿಂದ ಫಸ್ಟೇ ಕ್ಲೀನಿಂಗ್ ಮಾಡ್ಕೋತಾ ಇದ್ದೀನಿ. 20 ದಿನ ತುಂಬ ಅರ್ಲಿ ಏನಲ್ಲ, ಒಂದು ವಾರದಲ್ಲಿ ಕ್ಲೀನಿಂಗ್ ಮಾಡಿ ಮುಗಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಜಾನ್ವರಿಲಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿದ್ದು. ನಾನು ಹೋಮ್ ಟೂರ್ ಮಾಡಿದ್ನಲ್ಲ, ಸೊ ಆವಾಗ ನಾನು ಮನೆ ಕ್ಲೀನ್ ಮಾಡಿದ್ದು ಫುಲ್ಲು. ನೀವಿನ್ನ ಯಾರು ನನ್ನ ಮನೆ ಹೋಮ್ ಟೂರ್ ನೋಡಿಲ್ಲ, ಅವರು ಈಗಲೇ ಹೋಗಿ ನೋಡಿ. ಸೊ ಆವಾಗ ಮನೆ ಕ್ಲೀನ್ ಮಾಡ್ಕೊಂಡಿದ್ದು. ಇವಾಗ 7 ಮಂತ್ಸ್ ಆಗೇ ಹೋಯಿತು ಫುಲ್ ಮನೆ ಕ್ಲೀನ್ ಮಾಡಿ. ಇವಾಗ ಮತ್ತೆ ಕ್ಲೀನ್ ಮಾಡಬೇಕು.
ನೋಡೋಣ ಏನಾಗುತ್ತೆ ಏನೇನಾಗುತ್ತೆ ಅಂತ. ಹಾಗೆ ಅಷ್ಟೊಂದೆಲ್ಲ ಕ್ಲೀನ್ ಮಾಡೋಕ್ಕೆ ಹೋಗಲ್ಲ ಇನ್ ಡೀಪಾಗಿ. ಅಡುಗೆ ಮನೆ ಒಂದು ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡ್ಕೋಬೇಕು. ಅದು ಬಿಟ್ಟು ಇನ್ನು ರಿಮೈನಿಂಗ್ ಬೆಡ್ರೂಮು ಹಾಲು ಎಲ್ಲ ಮೇಲೆ ಮೇಲೆ ಕ್ಲೀನ್ ಮಾಡ್ಕೋಬೇಕು. ವಾಕ್ಯೂಮ್ ಕ್ಲೀನರಲ್ಲಿ ಯೂಸ್ ಮಾಡಿಕೊಂಡು ಮಾಡ್ತೀನಿ, ಹೇಗೆ ಅನ್ನೋದನ್ನ ಹೇಳ್ತೀನಿ. ಹಾಗೆ ಹ್ಯಾಂಡಿ ವಾಕ್ಯೂಮ್ ಕ್ಲೀನರ್ ತುಂಬ ಬೆಸ್ಟ್. ಸೋಫಾ ಕಾರ್ಪೆಟ್ಸು ಎಲ್ಲ ಕ್ಲೀನ್ ಮಾಡೋಕ್ಕೆ ಯಾವ್ದಾದ್ರು ಹ್ಯಾಂಡಿ ವಾಕ್ಯೂಮ್ ಕ್ಲೀನರ್ ನಿಮಗೆ ಬೆಸ್ಟ್ ಅಂತ ಅನ್ಸೋದು ಯಾವ್ದಾದ್ರು ಇದ್ದರೆ ದಯವಿಟ್ಟು ಸಜೆಸ್ಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಾನು ಪರ್ಚೇಸ್ ಮಾಡಬೇಕು ಅಂತಿದ್ದೀನಿ. ದೊಡ್ಡದಿದೆ ಕಾರು ಕ್ಲೀನಿಂಗು, ಹಾಗೆ ಪ್ರತಿಯೊಂದನ್ನು ಕ್ಲೀನ್ ಮಾಡೋದಿದೆ. ಬಟ್ ದೊಡ್ಡದು ಎಲ್ಲಿ ಹೋಗ್ತೀವಿ ಅಲ್ಲಿ ಎಳ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಅದು ಆಗಲ್ಲ ಅಂತಾನೆ ಸ್ವಲ್ಪ ಸ್ಮಾಲ್ ಇದ್ದರೆ ಬೆಸ್ಟ್ ಆಗುತ್ತೆ ಅಂತ ನಾನು ಸ್ಮಾಲ್ ಸಜೆಸ್ಟ್ ಮಾಡಿ ಅಂತ ಅಂತಿರೋದು. ಸೊ ಇಲ್ಲಿ ಕೋಡ್ಬಳೆ ನನಗೆ ಹಾಕೋಕ್ಕೆ ಬರ್ತಿರ್ಲಿಲ್ಲ. ಹೇಗೋ ಈಗೋ ಹಾಕಿದೆ. ಒಂದು 10 ಚೆನ್ನಾಗಿ ಬಂತು, ಇನ್ನೊಂದು 10 ಚೆನ್ನಾಗಿ ಬಂದಿಲ್ಲ. ಜಾಸ್ತಿ ಕ್ವಾಂಟಿಟಿ ಏನಲ್ಲ, ಅವಳಿಗಾಗಿ ಮನೆಗೆ ಜಸ್ಟ್ ತಿನ್ನೋಕ್ಕೆ ಒಂದು 10-15 ಮಾಡ್ಕೊಂಡಿದ್ವಿ ಅಷ್ಟೇ. ಒಂದು ಟೋಟಲ್ 125 ಕರ್ಜಿಕಾಯಿ, ಒಂದು ಎಷ್ಟು ಒಂದು ಅರ್ಧ ಕೆ ಜಿಯಷ್ಟು ಇದು ಒಟ್ಟು ಕೋಡ್ಬಳೆ ಮಾಡ್ಕೊಂಡಿದ್ದಷ್ಟೇ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೂ ಮಾಡ್ತೀನಲ್ಲ, ಅವ್ರಿಗೆ ಮಾತ್ರ ಕೊಟ್ಟು ಕಳಿಸಿದ್ರಾಯ್ತು ಅಂತ ಅಂದ್ಬಿಟ್ಟು ಇಷ್ಟಿಷ್ಟೇ ಕಮ್ಮಿ ಮಾಡಿಕೊಂಡೆ. ಕಮ್ಮಿ ಫಸ್ಟ್ ಟ್ರೈ ಮಾಡೋಣ, ಆಮೇಲೆ ಜಾಸ್ತಿ ಕ್ವಾಂಟಿಟಿ ಮಾಡಿಬಿಟ್ಟು ಹಾಳಾಗ್ಬಿಟ್ರೆ ಅಂತ ಭಯ ನನಗೆ. ಅದಕ್ಕೋಸ್ಕರ ಫಸ್ಟು ಒಂದು ಅರ್ಧ ಕೆ ಜಿಯಿಂದನೇ ಮಾಡ್ಕೊಳ್ಳೋಣ, ಮನೆಯಲ್ಲೇ ಅಲ್ವಾ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಅವಳು ಕೂಡ ಹೇಳಿದ್ಲು, ಬೇಡ ಇಲ್ಲಿ ತುಂಬ ಜನ ತಂದು ಕೊಡ್ತಾ ಇದ್ದಾರೆ, ಏನಕ್ಕೆ ರಿಸ್ಕ್ ಎಲ್ಲ ತೊಗೊಂಡು ಮಾಡೋಕ್ಕೆ ಹೋಗ್ತೀಯಾ ಅಂತ. ಆದರೂ ನಮ್ಮ ಕಡೆಯಿಂದ ಅಕ್ಕ ತಂಗಿರು ಓಡಾಡ್ತವರು ಅವ್ರಿಗೆಲ್ಲ ಸ್ವಲ್ಪ ಅಟ್ಯಾಚ್ಮೆಂಟ್ ನಮಗೆ ಜಾಸ್ತಿನೇ ಅಲ್ವಾ. ಮಾಡೋಕ್ಕೆ ಬರದೇ ಇದ್ದಿದ್ದನ್ನು ನಾನು ಮಾಡಿ ಕಳಿಸ್ತಿದ್ದೀನಿ ಅಂದರೆ ಒಂಥರ ಆಶ್ಚರ್ಯ ಪಡ್ತಾರೆ. ನಮ್ಮಮ್ಮನೂ ಅಷ್ಟೇ ಆಶ್ಚರ್ಯಪಟ್ಟರು. ಸೊ ಎನಿವೇಸ್ ನೋಡಿ ಸೂಪರಾಗಿ ಬಂದಿದೆ. ಎಲ್ಲ ಆದ ನಂತರ ನಾನು ಕ್ಲೀನಿಂಗ್ ಮಾಡಬೇಕು. ಕರ್ಜಿಕಾಯಿ ತುಂಬ ಚೆನ್ನಾಗಿ ಬಂದಿತ್ತು, ಅದನ್ನೇ ನಿಮಗೆ ಹೇಳ್ತಾ ಇದ್ದೀನಿ ಚೆನ್ನಾಗಿ ಬಂದಿದೆ ಅಂತ. ತುಂಬ ಕ್ರಿಸ್ಪಾಗಿ ಬಂದಿತ್ತು. ನೋಡಿ ವ್ಲಾಗ್ನ ಎಂಡ್ವರೆಗೂ ನೋಡಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ, ವ್ಲಾಗ್ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೆ ನೀವಿನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಎಂಡ್ವರೆಗೂ ನೋಡಿ.